ಈ ಮಧ್ಯದಲ್ಲಿ ಸೋಮವಾರ ಮಂಗಳವಾರ ಮಾತ್ರ ನನಗೆ 8 to 9 ವೇದ ಕ್ಲಾಸ್ ಕಲಿತಾ ಇದ್ದೀನಿ, ಆನ್ಲೈನ್ನಲ್ಲಿ ವೇದ ಕಲಿತಾ ಇದ್ದೀನಿ. ಅದು ನಮ್ಮ ಚಳ್ಳಕೆರೆ ಬ್ರದರ್ಸ್ ಅವರ ಪರಂಪರೆಯಲ್ಲಿ ಕಲಿತಾ ಇರೋವಂಥದ್ದು. ಹಾಗಾಗಿ ಅದೊಂದು ತುಂಬ ದೊಡ್ಡ ವಿಚಾರ, ಅವ್ರ ಪರಂಪರೆಯಲ್ಲಿ ವೇದ ಕಲಿತಾ ಇರೋವಂಥದ್ದು. ಅದಾದ ನಂತರ ಬುಧವಾರ, ಗುರುವಾರ, ಶುಕ್ರವಾರ ಹೀಗೆ ನಡೆಯುತ್ತೆ. ಗುರುವಾರ ನಂದು ವೇದ ಕ್ಲಾಸು ಸಂಜೆ 6 ಗಂಟೆಯಿಂದ, ಕಾಲೇಜಿಂದ ಬರ್ತೀನಲ್ಲ, ಬರ್ತಿದ್ದಂಗೆ ಸೀದಾ ಕ್ಲಾಸು, ಮನೆಗೆ ಹೋಗಲ್ಲ. 6 ಗಂಟೆಯಿಂದ 7 ಗಂಟೆ ಭಗವದ್ಗೀತೆ ಹೇಳ್ಕೊಡ್ತೀನಿ ನಮ್ಮ ಗೌರಿ ಶಕ್ತಿ ಸಂಘಕ್ಕೆ. ಅಲ್ಲೂ ಕೂಡ ಅಷ್ಟೇ ಎಲ್ಲ ಮಹಿಳೆಯರು ಅತ್ಯುನ್ನತವಾಗಿ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಮನೇಲಿ ಸುಮ್ಮನೆ ಖಾಲಿ ಬಿದ್ದಂಥ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತೇಳಿ. ಅಲ್ಲಿ ಗುರುವಾರ ಆಗುತ್ತೆ. ಶುಕ್ರವಾರ ಮನೆಯಲ್ಲಿ ಶ್ಲೋಕ ಕ್ಲಾಸು, ಮಕ್ಕಳು ಬರ್ತಾರೆ. 6 ಗಂಟೆಯಿಂದ 7 ಗಂಟೆ ಶ್ಲೋಕ ಕ್ಲಾಸು. ಮತ್ತು ಅದಾದ ನಂತರ 8-9 ಗಂಟೆವರೆಗೂ ನಿರಂತರವಾಗಿ ಓದು ಇದ್ದೇ ಇರುತ್ತೆ. 9 ಗಂಟೆ ನಂತರ ಊಟ, ಆಮೇಲೆ 10 ಗಂಟೆ ಅಷ್ಟೊತ್ತಿಗೆ ಮಲ್ಗೋ ಅಂಥದ್ದು. 9 ಗಂಟೆಗೆ ಊಟ ಅಂದ್ರೂ ತುಂಬ ಲೈಟ್ ಫುಡ್ಡು, ತುಂಬ ಲೇಟಾಗಿ ಹೋಗ್ಬಿಟ್ಟಿರುತ್ತೆ ಅಂತೇಳಿ. ಕಾರ್ಯ ಇಲ್ಲ ಅಂತಂದರೆ 7 ಗಂಟೆ 7:15 ಊಟ ಮಾಡ್ತೀವಿ. 9 ಗಂಟೆ ಏನಾರು ಆಯಿತು ಅಂದರೆ ಸೂಪು, ಆ ಥರದ್ದೇ ಊಟ. ಹಾಗಾಗಿ ಶುಕ್ರವಾರ ಅದು ನಡೆಯುತ್ತೆ. ಶನಿವಾರ ಹಾಫ್ ಡೇ ಕಾಲೇಜು. ನೆಕ್ಸ್ಟ್ ಹಾಫ್ ಡೇ ಏನಿದೆ ಈ ಸಮಯದಲ್ಲಿ, ಮತ್ತೆ ಭಾನುವಾರ ರಜೆ ಏನಿದೆ ಆ ಸಮಯದಲ್ಲಿ ನಾನೊಂದು ಪ್ಲ್ಯಾನ್ ಮಾಡ್ಕೊಳ್ತೀನಿ, ಟೈಮ್ ಟೇಬಲ್ ಮಾಡ್ಕೊಳ್ತೀನಿ. ಕಾರ್ಯಕ್ರಮಗಳಿದ್ರೆ ಅವತ್ತು ನಾನು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಇಲ್ಲ ಅಂತಂದಾಗ ಈ ಶನಿವಾರ ನನಗೆ ಬರವಣಿಗೆ ಕೆಲಸ, ಈ ಶನಿವಾರ ನಾನು ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಭಾನುವಾರ ನಾನು ಈ ಕೆಲಸ ಮಾಡಬೇಕು ಅನ್ನೋದು ನಾನು ಮುಂಚೆನೆ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಆ ಭಾನುವಾರ ಆದ ಕೆಲಸ. ದಿನ ಒಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ. ನೀ ಕೇಳ್ದಿಯಲ್ವ ಎಷ್ಟು ಕೆಲಸ ಹೆಂಗೆ ಮಾಡ್ತೀರಾ ಅಂತೇಳಿ. ದಿನ ಒಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ, ಕೆಂದುಟಿಯ ಉಷೆಯಿಂದ ಮುಸ್ಸಂಜೆ ತನಕ ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ, ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ. ದಿನದ ಯೋಜನೆ ನಮದು ಮುದ್ದು ರಾಮ, ದಿನದ ಯೋಜನೆ ನಮದು ಮುದ್ದು ರಾಮ. ಹಾಗಾಗಿ ನಾವು ಹೇಗೆ ಯೋಜನೆ ಮಾಡ್ತೀವೋ ದಿನದಲ್ಲಿ, ಹಾಗೆ ನಾವು ಕೆಲಸ ಮಾಡ್ಬೋದು. ಟೈಮು ಎಲ್ಲರಿಗೂ ಇದೆ, ಅದೇ 24 ಗಂಟೆ, ಅದೇ ಒಂದು ದಿನ. ಆದರೆ ಆ ದಿನನ ನಾವು ಹೇಗೆ ಸದ್ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮತನ ಇರುತ್ತೆ. ಎಲ್ಲರಿಗೂ ಟೈಮ್ ಇದೆ, ಟೈಮ್ ಇಲ್ಲ ಅನ್ನೋದು ದೊಡ್ಡ ಸುಳ್ಳು.